ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್. ಹೇಳು, ಇವಾಗ ನಾವು ಹೊಲ್ದತ್ರಕ್ಕೆ ಹೋಗೋಣ, ಬನ್ನಿ ಲೆಟ್ಸ್ ಗೋ. ನಮ್ದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ. ಪ್ಲೀಸ್ ಎಲ್ಲರೂ ಯಾವಾಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರದ ನಿಮಗೆ ವಿಡಿಯೋಸ್ನ ದೂಡ್ ಬರ್ತಿದೀವಿ. ಬಾಯ್ ಗೈಸ್, ನಾವು ಹೊಲ್ದತ್ರ ಹೋಯ್ತಾ ಇದ್ದೀವಿ ಇವಾಗ. ಬರೋಣ ನೀನುವೆ. ಗೈಸ್, ನಮ್ಮ ಅಕ್ಕ ಇವಾಗ ಹೊಸ ಸ್ಕೂಟಿಲಿ ಒಂದು ರೈಡ್ ಕರ್ಕೊಂಡು ಹೋಯ್ತಾರೆ. ನನ್ನ ಹೊಸ್ದಾಗಿ ಕಲ್ತಿರೋದು, ನನಗೇನೆ ಟ್ರಯಲ್, ಫಸ್ಟ್ ಟ್ರಯಲ್. ಅಲ್ಲಿಗೆ ಬರ್ತೀರಾ? ಹಾ, ಸ್ನಾನ ಮಾಡಿದ್ರೆ ಈಗ? ಗುಡ್ ಬಾಯ್. ಹಾ, ರೆಡಿ, ಬಾಯ್. ಗೈಸ್, ನಮ್ಮ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಯಾವ ಹಣ್ಣು ಬೇಕು? ನೇರಳೆ ಹಣ್ಣು ಬೇಕಾ? ಆಮೇಲೆ ಹಲಸಿ ಹಣ್ಣು ಬೇಕಾ? ಮಾವಿನಕಾಯಿ ಬೇಕಾ? ಮಾವಿನ ಹಣ್ಣು ಬೇಕಾ? ಫ್ರೆಶ್ ಆಗಿ ಬೆಳೆಯುವಂತ ಎಲ್ಲ ಫ್ರೆಶ್. ತೆಂಗಿನಕಾಯಿ, ಕಡಲೆ, ಹೆಸರು, ಉದ್ದು. ಹಾ, ಎಷ್ಟು ಕೆಳಗಡೆ ಇದೆ ನೋಡಿ ಎಳ್ನೀರು. ಎಡಕ್ಕೆ ಹೋಗಿ ಹೊಡು, ನೋಡಿ ಎಷ್ಟು ಕೆಳಗಡೆ ಇದೆ ಏನು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಕೆಳಗಡೆ ಇದೆ, ನನ್ನ ಕೈಗೆ ಸಿಗ್ತೈತೆ ಅನ್ನೋ. ವಾವ್, ಕೀಳ್ಬೇಡ, ಓಡಿಸ್ಕೊಬತ್ತಾರ ಆಮೇಲೆ ಕಳ್ರು ಅಂತ. ಗೈಸ್, ನಾವೀಗ ನಮ್ಮ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ನಮ್ದು ಏನಕ್ಕದು ಸೆಡ್ಡು? ನಮ್ದು ಕೊಟ್ಟಿಗೆ ಇದೆ ಅಲ್ಲಿ. ಏನ್ ತಿಂತಾ ಇದ್ದೀರಾ? ನೋಡಿ ಅವ್ರ ನಾಯಿ ಹೆಂಗ್ ಅಕ್ಕ, ನಿಮ್ದೇನ ಇದು? ಹೆಂಗ್ ವೆಲ್ಕಮ್ ಮಾಡ್ತೈತೆ ಸ್ವೀಟಿ. ಅಲ್ಲಿ ಚಾರ್ಲಿ ಕಟ್ಟಾಕ್ಬಿಟ್ಟವ್ರೆ ಅಲ್ಲಿ. ಚಾರ್ಲಿ, ಗೈಸ್, ಇದೆ ನಮ್ದು ಕೊಟ್ಟಿಗೆ, ನಮ್ಮ ಅಣ್ಣಂದ್ರದು. ನೋಡಿ, ಎಲ್ಲ ಮೀಟಿಂಗ್ಸ್ ಮಾಡ್ತಿದ್ದಾರೆ ಹಳ್ಳಿ ಕಡೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಹಳ್ಳಿಕಾರ್ ಸಂಘ ಆಯ್ ಮಾಡಿ, ಎಲ್ಲ ಆಯ್ ಮಾಡಿ ಒಂದ್ಸಲ. ಏನ್ ಮಾತಾಡಿದೀನಿ ಅಂತ ನೋಡ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕತ್ತಾ? ವ್ಲಾಗ್ ನೋಡ್ಬೇಕು, ಸುಮ್ ನೋಡ್ಬಾರ್ದು. ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಏನ್ ಹೆಸರಿದು? ಗೌರಿ. ಅನ್ನಮ್ಮ ಹೆಂಗ್ ನೋಡ್ತೈತೆ ಇಲ್ಲ ನೋಡಿ, ಟಿವಿ ಎಲ್ಲ ಕಂತೆ. ಲಕ್ಷ್ಮಿ, ಬಾ 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 ಬಾ. ತಾಜಾ ತಾತ ಅಂತ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಈಗ ಇನ್ನೊಂದು ತರ ಕೊಯ್ತವ್ರ ಇವರು. ಬಾಯ್. ತಮಿಳ್ನಾಡು ಹೋಗ್ತಿದ್ದಾರೆ ಅವರು. ಬಾಯ್. ಇದಲ್ವಾ?
ಓ ನೋಡಿ ಗಾಯ್ಸ್, ನಮ್ಮ ಅಣ್ಣಂದ್ರೆ ಎಷ್ಟು ಕಷ್ಟ ಪಡ್ತವ್ರೆ. ರೈತರಿಗೆ ಹೆಣ್ಣು ಕೊಡಲ್ಲ ಅಂತಿರಲ್ಲ ನೋಡಿ. ಹಳ್ಳಿ ಐಕ್ಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತವೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದಕ್ಕಿಂತ ಬೇಕಾ? ಇದಕ್ಕಿಂತ ಶ್ರೀಮಂತಿಕೆ ಬೇಕಾ? ನೋಡಿ, ಇದು ನಾವು ದನ ನೀರ್ ಕುಡ್ಸೋದಿಕ್ಕೆ ಅಂತ ತೊಟ್ಟಿನ ಮಡಗಿದೀವಿ. ಈ ಬೇಸಿಗೆ ಕಾಲದಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಕೊರತೆ ಇರತ್ತಲ್ವಾ, ಆವಾಗ ಮಡಗಿದೀವಿ. ನೋಡಿ, ಇದೆಲ್ಲ ನಮ್ ತೋಟ ಹೇಗಿದೆ. ಹಳ್ಳಿ ಜೀವನ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಹೋಗೋಣ. ನೋಡಿ, ನಮ್ ನಾಯಿ ಕೂಡ ನಮ್ ಜೊತೆ ಬರ್ತಾ ಇದೆ. ಅದ್ರ ಹೆಸರು ಬಂದಿ ಎಲ್ಲಕ್ಕದು ಸ್ವೀಟಿ. ಬಾ ಸ್ವೀಟಿ. ಹೆಂಗ್ ಬರ್ತೈತ್ ನೋಡಿ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ ಎಲ್ಲ ಮರದಲ್ಲೂ ಅದು ಹಣ್ಣಾದ್ರೆ ಗೊತ್ತಾಗಲ್ಲ, ಬಟ್ ಇದ್ರ ಮರದಲ್ಲಂತೂ ಹಣ್ಣಾದ್ರೆ ತಾನೇ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದಾಗ ಅದೇ ಬೀಳುತ್ತೆ. ತುಂಬಾ ಚೆನ್ನಾಗಿದೆ ಇದು ಹಣ್ಣು. ಇದ್ರದ್ದು ಸೈಜ್ ಬಂದು ಇನ್ನ ತುಂಬಾ ದೊಡ್ಡದಾಗುತ್ತೆ. ಸ್ವೀಟ್ ಆಗಿದೆ. ಏನ್ ಕೊಡ್ತೀರಾ? ನಿಂಬೆಹಣ್ಣು ಸಸಿ ಕೊಡ್ತಾರಂತೆ, ಹುಣಸೆ ಹಣ್ಣು ಅಂದ್ಬಿಟ್ಟು. ನಾವಿಬ್ರು ಮರ ಹತ್ಬಿಟ್ಟು ಹೆಂಗ್ ಕೂತಿದೀವಿ. ಯಾರಾದ್ರೂ ಬಂದ್ ನೋಡಿದ್ರೆ ಬೈದ್ ಬಿಡ್ತಾರೆ, ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಬಂದ್ಬಿಟ್ಟು ಲಾಗ್ ಮಾಡ್ತಾ ಇದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಲಾಗ್ ಮಾಡ್ತೀವಿ. ಒಂದ್ ಲೈಕ್, ಒಂದ್ ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಕ್ಕಾಗಲ್ವಾ ಫ್ರೆಂಡ್ಸ್? ಕೋತಿ ತರ ಆಡ್ತಿದ್ದಾರೆ ನೋಡಿ ಫ್ರೆಂಡ್. ಓಲೆ ಚಿಕ್ಕ ಮಕ್ಳು ತರ ಆಡ್ಕೊಂಡು. ಮನೆಯವರಿಗಂತೂ ಒಂಚೂರು ಗೊತ್ತಿಲ್ಲ ನಾವ್ ಈ ರೀತಿ ಆಡ್ತೀವಿ ಅಂತ. ಇವಾಗ ಹೋಗಿ ಏನಾದ್ರು ಈ ವಿಡಿಯೋನ ನೋಡಿದ್ರೆ ಖಂಡಿತ ಬೈಸ್ಕೊಂತೀವಿ ಅವ್ರ ಕೈಲಿ ನಾವು. ನೋಡಿ, ನನ್ ಮಗ ಎಷ್ಟು ಕೆಲ್ಸನ ಮಾಡ್ತಾ ಇದ್ದಾನೆ. ಆ ಚಿಕ್ಕ ಮಗ ಬಂದು ಅಷ್ಟೊಂದು ಕೆಲಸ ಮಾಡ್ತಿದೆ. ನಾವಿಬ್ರು ಇಲ್ಲಿ ಮರದ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದೀವಿ. ನೋಡಿ, ನಮ್ ಸ್ವೀಟಿ ಬಂದು ಎಷ್ಟು ಶಾಕ್ ಅಲ್ಲಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇದ್ದಾನೆ. ಕದ್ದು ಮೇವ್ ಹೊತ್ಕೊಂಡೈತಾನೆ. ನೋಡಿ ಗೈಸ್, ಹೆಂಗ್ ಕಾಣ್ತಾ ಇದೀನಿ, ಹೆಂಗ್ ಕಾಣ್ತಿದೀವಿ. ಗಾಯ ಮಾಡಿ ಹಿಂಗ್ ಡ್ಯಾನ್ಸ್ ಮಾಡು. ಹಿಂಗ್ ಹಿಡ್ಕೊ. ಎಲ್ಲಿಗೆ ಹೋಗೋಣ? ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಗೈಸ್ ನೋಡಿ, ನಾವು ಫುಲ್ಲು ಹೊಲ ನೋಡ್ಕೊ ಬಂದಾಯ್ತು, ಆದ್ರೂ ಇವ್ರ ಕೆಲಸ ಮುಗ್ದಿಲ್ಲ. ಎಷ್ಟು ಮರ ಕಟ್ಟವ್ರೆ? 3 ಕಟ್ಟವ್ರ? 4? ಅದೊಂದು, ಇದೊಂದು, ಇದೊಂದು. ಅದೆಲ್ಲ ಮುಗಿಸಿದ್ರಾ? ಹೋಗ್ಲಿ ಬಿಡ್ಬೋದಲ್ಲ. ನಂಗೆ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗೈಸ್, ಇವರು ವಿಡಿಯೋಗೆ ಮಾತ್ರ ಹಿಂಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಕೆಲಸ ಮಾಡ್ತಿರೋದು. ಅಲ್ವಾ ಮದಣ್ಣ? ವಿಡಿಯೋಗೆ ಸುಮ್ಮನೆ ಡವ್ ಮಾಡ್ತಾ ಇರೋದು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಗೈಸ್, ಇದು 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 ಇದೆಲ್ಲ ನಾವು ಕಟ್ಟಿದ್ದು. ಇದೊಂದ್ 2 ಇವ್ರು ಕಟ್ತಾರ್ರಿ. ಅಲ್ಲಿ ಕಟ್ಬೇಕಾರೆ ಹೇಳ್ಕೊಟ್ನಲ್ಲ. ಫ್ರೆಂಡ್ಸ್, ಮೊಟ್ಟೆ ಯಾವ್ದು? ನಾವು ಅಷ್ಟೇ ರೈತರು ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತೀವಿ ಗೊತ್ತಾ?
ನಾನು ಇವಾಗ ತಾನೇ ಇವ್ರಿಗೆಲ್ಲ ನಾನೇ ಹೇಳ್ಕೊಟ್ಟಿದ್ದೆ. ಗೈಸ್ ನಾವೀಗ ಹೊಲ ಎಲ್ಲ ಎಕ್ಸ್ಪ್ಲೋರ್ ಮಾಡಾಯ್ತು, ಅವರಿಗೋಸ್ಕರ ಕಾಯ್ಕೊಂಡು ಕೂತಿದೀವಿ. ಇನ್ನು ಎಷ್ಟೈತೆ? ಇದೊಂದೇನಾ? ಹೇಳಿ ಅಕ್ಕ. ಏನಂತ ಇವ್ರು ಆಗು ಸ್ಟಾರ್ಟ್ ಮಾಡಿದೀನಲ್ಲ, ಏನಾದ್ರು ಹೇಳಿ. ಒಳ್ಳೊಳ್ಳೆ ನಿಮಗೆ ಮೋಟಿವೇಶನ್ ವಿಡಿಯೋಸ್ ಕೊಡ್ತಾ ಇರ್ತಾರೆ, ಕಂಟೆಂಟ್ ಕೊಡ್ತಾರೆ. ಯಾವ ತರ ವಿಡಿಯೋಸ್ ಬೇಕು ಅಂದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿದ್ರೆ ಆ ತರ ವಿಡಿಯೋಸ್ ನ ಮಾಡ್ತಾ ಇರ್ತಾರೆ. ನನ್ನ ಜೊತೆ ವ್ಲಾಗಲ್ಲಿ ಇವರು ಬರ್ತಾ ಇರ್ತಾರೆ. ನೇಹಾ ನೇಹಾ ಬಿಟ್ಟೋಗ್ಬಿಟ್ಟಿದ್ರೆ ನಿನ್ನ ಅಲ್ಲಿ. ನೇಹಾ ಖುಷಿ ಆಗ್ಬಿಡ್ತು, ಆಮೇಲೆ ನೋಡಿ ಖುಷಿ ಆಗ್ಬಿಡ್ತು. ಇಲ್ಲಿ ಹಾಯ್ ಮಾಡ್ಬಿಡವ, ಇಲ್ಲಿ ಹಾಯ್ ಮಾಡ್ಬಿಡು. ನಾಚ್ಕತ್ತೈತೆ ಮಗ, ನಾಚ್ಕತ್ತೈತೆ. ಇದು ಶಾವಂತಿಗೆ. ತಾಂಬಾರ್ ತೊಪ್ಪು ಗೈಸ್, ಅದು ತಾಂಬಾರ್ ತೊಪ್ಪು. ನಾವಿವಾಗ ಮಿಲೆಟ್ಸ್ ಲಡ್ಡು ಮಾಡ್ತಾ ಇದೀವಿ. ಇದು ಮಕ್ಳಿಗೆ ಕೊಡುವಂಥದ್ದು. ಆದ್ರೆ ಅಂಗನವಾಡಿಲಿ ಕೊಡೋದಾಕ ಇದು ಗೈಸ್, ಇದು ನಿಮ್ಗೆ ಅಂಗನವಾಡಿಗಳಲ್ಲಿ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ. ಏನ್ ಪೌಡರ್ ಹಾಕುದ್ರ ಅದನ್ನ? ಮಿಲೆಟ್ಸ್ ಲಡ್ಡು ಮಿಶ್ರಣ, ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಮತ್ತೆ ಹಾಲ್ನ ಬಿಸಿ ಮಾಡಬೇಕಾ? ಹಾಲ್ ಬೇಕು ಅಂದ್ರೆ ಹಾಲ್ ಹಾಕೊಬಹುದು, ಇಲ್ಲಾಂದ್ರೆ ನೀರ್ ಬೇಕು ಅಂದ್ರೆ ನೀರ್ ಹಾಕೊಬಹುದು. ಹಾಲ್ನ ಕಾಯಿಸ್ಕೊಂಡು ಅದ್ರೊಳಗಡೆ ಸ್ವಲ್ಪ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನ ಹಾಕೊಂಡು ಮಿಶ್ರಣ ಮಾಡ್ತೀನಿ. ನೀರ್ಗಿಂತ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇನ್ ಮಾಡ್ತಾ ಇದೀನಿ ನೋಡು, ಮಿದ್ಕೊಂಡು ಈ ತರ ರೌಂಡ್ ಶೇಪಲ್ಲಿ ಮಾಡ್ಬೇಕು. ಟೇಸ್ಟ್ ಮಾಡಿ. ತಿಂದಿದ್ದೀನಿ ನಾನು ಯಾವಾಗ್ಲೂ. ಚಿಕ್ಕ ಮಕ್ಳದೆಲ್ಲ ಫುಡ್ ಕೊಡೋರಲ್ಲ, ಏನೋ ಗೊತ್ತಿಲ್ಲ, ಚೆನ್ನಾಗೈತಿ ನಿಜ. ನೋಡಿ ಚೆನ್ನಾಗೈತಿ ಗೈಸ್, ನೀವು ಮಾಡ್ಕೋತೀನಿ. ಎಷ್ಟು ಈಸಿ ರೆಸಿಪಿ ಅಲ್ವಾ? ಎಮ್ಮಿ ಇವಾಗ ಮುನಿಯಣ್ಣ ಅವ್ರು ಶುಭಿ ಗೈಸ್, ಹೊಲದ ಹತ್ರ ಕೆಲಸ ಎಲ್ಲ ಮುಗಿಸಿ ಬಂದೆ. ಇವಾಗ ಬಿಸಿ ಬಿಸಿ ಬೋಂಡ ತಿಂತಾ ಇದೀವಿ. ನಮ್ಮ ಅತ್ತೆ ಇವತ್ತು ನನಗೋಸ್ಕರ ಬಿಸಿ ಬಿಸಿ ಬೋಂಡ ಮಾಡ್ಕೊಟ್ಟಿದ್ದಾರೆ, ತಿಂತಾ ಇದೀವಿ. ಆಗತ್ತೆ, ನಮ್ಮ ಅತ್ತೆ ಇವತ್ತು ನನಗೋಸ್ಕರ ಬಿಸಿ ಬಿಸಿ ಬೋಂಡ ಮಾಡ್ಕೊಟ್ಟವ್ರೆ ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಮಾಡ್ಬಿಡಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.